ಮನುಷ್ಯ ಯಾವಾಗ ಆತ್ಮದ ವಿಕಾಸದ ಕಡೆ ಹೋಗ್ತಾನೋ, ತನ್ನ ಜೀವನದ ಪರ್ವತದ ತುದಿನ ಮುಟ್ಟಬೇಕು ಅಂತ ಬಯಸ್ತಾನೋ, ಅವನಿಗೆ ಏಕಾಂತದ ಅವಶ್ಯಕತೆ ಇರುತ್ತೆ. ಆಗವನು ತನ್ನ ಸುಖ, ಸಂಪತ್ತು, ಅನುಕೂಲಗಳು, ಸಂತೋಷ, ತನ್ನ ಸೌಂದರ್ಯ ಎಲ್ಲವನ್ನೂ ತ್ಯಾಗ ಮಾಡಬೇಕಾಗತ್ತೆ. ನೋಡಿ, ಜೀವನದ ಉತ್ತುಂಗಕ್ಕೆ ತಲುಪೋದು ಯಾವತ್ತಿಗೂ ಸುಲಭ ಅಲ್ಲ. ತುಂಬಾ ಕಠಿಣವಾದ ಹಾದಿ ಇದು. ನೀವೇನಾದ್ರೂ ಅಲ್ಲಿಗೆ ತಲುಪಬೇಕು ಅನ್ನೋ ಗುರಿ ಇದ್ರೆ ಆಗ ನೀವು ತ್ಯಾಗ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ತ್ಯಾಗ ಏನು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ. ಯಾಕೆಂದ್ರೆ ತ್ಯಾಗದಿಂದಾನೇ ಮನಸ್ಸಿಗೆ ಶಾಂತಿ ಸಿಗೋದು. ಹಾಗೆ ಈ ಶಾಂತಿಯಿಂದಾನೇ ಮನಸ್ಸಲ್ಲಿ ಉದ್ಭವವಾಗೋದು ಪ್ರೀತಿ. ಹಾಗೆ ಈ ಪ್ರೀತಿನೇ ತಾನೆ ಜೀವನದ ಅಂತಿಮ ಗುರಿ. ಹಾಗಾದ್ರೆ ಬನ್ನಿ, ಇದೇ ಪ್ರೀತಿಯಿಂದಾನೇ ಹೇಳಿ ರಾಧೇ ರಾಧೇ.